ಇತಿಹಾಸ ಪ್ರಸಿದ್ಧ ಆನೇಕಲ್ ತಾಲೂಕಿನ ಮದ್ದೂರಮ್ಮನ ಜಾತ್ರೆ ಅಂದ್ರೆ ಸಾಕು, ಅಲ್ಲಿ ತೇರುಗಳನ್ನ ನೋಡುವುದೇ ಚಂದ. ಇದು ಐಟಿ-ಬಿಟಿ ಸಿಟಿ, ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಉಸ್ಕೂರಿಗೆ ಸಮೀಪದಲ್ಲಿರುವಂತಹ ದೊಡ್ಡ ನಾಗಮಂಗಲದಲ್ಲಿ ಇಲ್ಲಿ ತಾಯಿ ಮದ್ದೂರಮ್ಮನಿಗೆ 120 ಅಡಿ ಎತ್ತರದ ಭವ್ಯವಾದಂತಹ ತೇರು ಅಥವಾ ಕುರ್ಚಿ ಅಂತ ಕರೆಯಲ್ಪಡುವಂತ ಈ ತೇರನ್ನ ನಿರ್ಮಾಣ ಮಾಡ್ತಾರೆ. ಮರಗಳ ಸಹಾಯದಿಂದ 120 ಅಡಿ ಎತ್ತರಕ್ಕೆ ಈ ಒಂದು ತೇರನ್ನ ಅತ್ಯಂತ ನಿಖರವಾದಂತಹ ಅಳತೆಯಲ್ಲಿಯೇ ನಿರ್ಮಾಣ ಮಾಡ್ತಾರೆ. ಈ ಒಂದು ತೇರಿನಲ್ಲಿ ತಾಯಿ ಮದ್ದೂರಮ್ಮನ ಉತ್ಸವ ಮೂರ್ತಿಯನ್ನ ಕೂರಿಸಿ ತಾಯಿಯ ಸನ್ನಿಧಾನಕ್ಕೆ ಎಳೆದೊಯ್ಯುವಂತ ಆ ಒಂದು ದೃಶ್ಯಗಳು ನಯನ ಮನೋಹರ. ಹಾಗೆಯೇ ಈ ಒಂದು ರಾಸುಗಳ ಸಹಾಯದಿಂದ, ಅಂದ್ರೆ ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು 50ಕ್ಕೂ ಹೆಚ್ಚು ಜೋಡಿಗಳ ಎತ್ತುಗಳನ್ನ ತಂದು ರಾಸುಗಳ ಸಹಾಯದಿಂದ ಇವತ್ತಿಗೂ ಕೂಡ ನಾವು, ಅಂದ್ರೆ ನಮ್ಮ ಪೂರ್ವಜರು ಯಾವ ರೀತಿಯಲ್ಲಿ ಆ ಒಂದು ತಾಯಿಯ ಸನ್ನಿಧಾನಕ್ಕೆ ಈ ಒಂದು ತೇರುಗಳನ್ನ ಅಥವಾ ರಥಗಳನ್ನ ಎಳೆದೊಯ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಎಳೆದೊಯ್ತೇವೆ. ದೊಡ್ಡ ನಾಗಮಂಗಲದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾಜಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಾದಂತ ರಾಜೇಶ್ ಅವರ ನೇತೃತ್ವದಲ್ಲಿ ಇಡೀ ದೊಡ್ಡ ನಾಗಮಂಗಲದ ಎಲ್ಲ ಗ್ರಾಮಸ್ಥರು ಮತ್ತು ಭಕ್ತರ ಸಮ್ಮುಖದಲ್ಲಿ ಈ ಒಂದು ತೇರು ನಿರ್ಮಾಣವಾಗುತ್ತೆ ಮತ್ತು ತಾಯಿಯ ಸನ್ನಿಧಾನಕ್ಕೆ ಕರೆದೊಯ್ತಾರೆ. ಈ ಬಾರಿ ಒಂದು ವಿಶೇಷವಾಗಿತ್ತು, ಈ ತೇರಿನ ಮೇಲೆ RCBಯ ಟಿ ಶರ್ಟ್ ಅನ್ನ ಹಾಗೆ RCB ಬಾವುಟವನ್ನ ಆರಿಸಿ ಈ ಬಾರಿ RCB ಕಪ್ ನಮ್ಮದೇ ಅಂತೇಳಿ ಘೋಷಣೆಗಳನ್ನ ಹಾಕಿದರು. ತಾಯಿ ಮದ್ದೂರಮ್ಮನಿಗೆ ಗೋವಿಂದ ಗೋವಿಂದ ನಾಮಸ್ಮರಣೆಯನ್ನ ಮಾಡ್ತಾ ಈ ಒಂದು ತೇರು ಕಟ್ಟಡಗಳ ಮಧ್ಯದಲ್ಲಿ ಬಳುಕುತ್ತಾ ತಳುಕುತ್ತಾ ತಾಯಿಯ ಸನ್ನಿಧಾನಕ್ಕೆ ಸಾಗ್ತಾ ಇದ್ರೆ ಇಡೀ ಭಕ್ತ ಸಾಗರ ಹರಿದು ಬಂದಿತ್ತು. ಸಾಗರದ ಅಲೆಗಳಂತ ಈ ಒಂದು ತೇರು ಸಾಗ್ತಾ ಇದ್ರೆ ಎಂತವರಿಗೂ ಕೂಡ ನಯನ ಮನೋಹರವಾದಂತ ದೃಶ್ಯಗಳು ಕಾಣಿಸ್ತಿತ್ತು. ಈ ಒಂದು ತೇರು ಸಾಗ್ತಾ ಇದ್ದಂತ ಹಾದಿ ಹೇಗಿತ್ತು, ಹಾಗೆ ಆ ಒಂದು ರಾಸುಗಳು ನೋಡಿದರೂ ಕೂಡ ಭಕ್ತ ಸಾಗರವೇ ಹರಿದು ಬಂದಿತ್ತು. ಹಾಗೆಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಈ ಒಂದು ತೇರು ನಿರ್ಮಾಣ ಮತ್ತು ಈ ಬಾರಿ RCB ಕಪ್ ನಮ್ದೆ ಅಂತ ಹೇಳುವಂತ ಆ ಒಂದು ಭಕ್ತರು ಮತ್ತು ಗ್ರಾಮಸ್ಥರ ಎಲ್ಲ ಮಾತುಗಳನ್ನ ಕೇಳೋಣ ಬನ್ನಿ.
ನಮ್ಮದು ಮಧುರಮ್ಮ ಜಾತ್ರೆ ಯಶಸ್ವಿಯಾಗಲಿ ಅಂತ ಫಸ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ನಮ್ಮ ಹುಡುಗರು RCB ಫ್ಯಾನ್ಸು ನಮ್ಮ ದೊಡ್ಡನಾಮಂಗಲದಲ್ಲಿ 99% RCB ಫ್ಯಾನ್ಸೇ ಇರೋದು. ಇಲ್ಲಿ ಎಲ್ಲರೂ ಈ ಸಲ RCB ಅವರೇ ಕಪ್ ಗೆಲ್ಲಬೇಕು ಅನ್ನೋದು ನಮ್ಮ ಹುಡುಗರ ಆಶಯ, ನಮ್ಮದು ಆಶಯನೂ. ನಾವು RCB ಫ್ಯಾನ್ಸೇ. ಮಧುರಮ್ಮ ಜಾತ್ರೆಯಲ್ಲಿ RCB ಫ್ಯಾನ್ಸು ತುಂಬ ಇರೋದ್ರಿಂದ ಈ ಸಲ ಕಪ್ ನಮ್ಮದೇ ಅನ್ನೋದು ನಾವು ಈ ಸಲ ಹೇಳ್ತೀವಿ. ಏನು ವಿಷಯ ಸರ್? ಎಷ್ಟು ಅಡಿ ಎತ್ತರ ಇದೆ? 150 ಅಡಿ ಇದೆ. ಈಗ ಕುರ್ಜು 150 ಅಡಿ ಕಟ್ಟಿದ್ದೀರಿ. ವರ್ಷ ಕಟ್ಟಿದಂಗೆ ಈ ವರ್ಷನೂ 150 ಅಡಿ ತೇರು ಕಟ್ಟಿದ್ದೀರಿ. ಆ ಮಧುರಮ್ಮ ತಾಯಿನ ಸೇಮವಾಗಿ ಕರ್ಕೊಂಡೋಗಿ ಉಸ್ಕೂರಿಗೆ ಬಿಡಬೇಕು ಅಂತ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ಕೊತೀನಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಅಂದರೆ RCB ಏನು ಟಿ ಶರ್ಟ್ ಇಟ್ಕೊಂಡು ತೇರ್ ಮೇಲೆ ಅದು ಹುಡುಗರದು ಕಾಳಜಿ ಜಾಸ್ತಿ ಇದೆ. RCB ಗೆಲ್ಬೇಕು ಅಂತ ಕ್ರೇಜ್ ಸುಮಾರು 18 ವರ್ಷದಿಂದ ಕಪ್ ಗೆದ್ದಿಲ್ಲ ಅನ್ನೋದು ನಮ್ದೇ ಕಪ್ ಗೆಲ್ಬೇಕು ಅನ್ನೋದು ಎಲ್ಲರ ಆಶಯ. ಈ ಸಲ ಬೆಂಗಳೂರು ಕಪ್ ಗೆಲ್ಲೇಬೇಕು. ಆ ಮಧುರಮ್ಮ ತಾಯಿದಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ, ಕಪ್ ಗೆಲ್ಲೇಬೇಕು ಅಂತ ಈ ಸಲ ನಾನು ಎಲ್ಲರಿಗೂ ಪ್ರಾರ್ಥನೆ ಮಾಡ್ಕೊತೀನಿ. ಇಲ್ಲಿ 50 ಜೊತೆ ಜಾನುವಾರು ಬಂದಿದೆ. ಈ ರಥ ನನ್ನ ಎಳೆಯೋದಕ್ಕೆ 50 ಜೊತೆ ರಾಷ್ಟ್ರಕ್ಕೆ ಬಂದು ಎಲ್ಲರೂ ಕ್ಷೇಮವಾಗಿ ಕರ್ಕೊಂಡೋಗಿ ಮಧುರಮ್ಮ ತಾಯಿನ ಉಸ್ಕೂರಲ್ಲಿ ಬಿಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ಸಲ ದೊಡ್ಡನಾಮಂಗಲ ಒಂದು, ರಾಯಚಂದ್ರ ಒಂದು, ಗಟ್ಟಳ್ಳಿ ಒಂದು, ಲಕ್ಷ್ಮೀನಾರಾಯಣಪುರ 4 ತೇರು ಬರುತ್ತೆ. ಇನ್ನು ಮಿಕ್ಕಿದ್ದು ಆ ಕಡೆ ಅವರೆಲ್ಲ ಕಟ್ಬಿಟ್ಟು ಪಾಪ ರೈಲ್ವೆ ಗೇಟ್ ಹತ್ರನೇ ನಿಲ್ಸ್ಕೊಂತಾರೆ. ಅದಕ್ಕೆ ಮುಂದಿನ ದಿವಸ ಎಲ್ಲರೂ ಒಂದು ಸ್ವಲ್ಪ ನಾನು ಮೀಡಿಯಾ ಮುಖಾಂತರ ಕೇಳ್ಕೊತೀನಿ, ಅವ್ರಿಗೂ ಉಸ್ಕೂರು ಒಳಗಡೆ ಬರೋದಕ್ಕೆ, ಜಾತ್ರೆ ಒಳಗಡೆ ಬರೋದಕ್ಕೆ ನೀವು ಒಂದು ಸ್ವಲ್ಪ ಶ್ರಮ ಕೊಟ್ಟರೆ ಮೀಡಿಯಾದಲ್ಲಿ ಅದನ್ನ ಸುದ್ದಿ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಆ ತೇರುಗಳು ಇಲ್ಲಿಗೆ ಬರಲಿ ಅಂತ, ಆ ತೇರುಗಳು ನಮ್ಮಲ್ಲಿ ಬಂದು ಉಸ್ಕೂರು ಮಧುರಮ್ಮ ತಾಯಿ ಹತ್ರ ಬಂದು ನಿಂತ್ಕೊಂಡ್ರೆ ಯಶಸ್ವಿಯಾಗಿ ಎಲ್ಲ ಜಾತ್ರೆ ಇನ್ನ ವಿಶ್ರಾಮ ಆಗಿರುತ್ತೆ ಅಂತ ನಾನು ಕೇಳ್ಕೊತೀನಿ. 100 ತೇರು ಬರ್ತೈತಂತೆ ಮೊದಲು ಸರ್. ಅದು 101 ತೇರು ಬರ್ತಾ ಇದ್ದು ನಮ್ಮ ತಾತ ಮುತ್ತಾತ ಕಾಲದಿಂದ 101 ತೇರು ಬರ್ತಾ ಇತ್ತು. ಇತಿಹಾಸ ಇರೋ ಪ್ರತಿಷ್ಠ ಇದು. ಆವಾಗ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಯುದ್ಧ ಗೆಲ್ಲಬೇಕು ಅಂದಾಗ ಆ ಟಿಪ್ಪು ಸುಲ್ತಾನ್ ಅವರು ನಮ್ಮ ಮಧುರಮ್ಮ ತಾಯಿಗೆ ವಿಶೇಷ ಉಡುಗೊರೆ ವಜ್ರ ಆಭರಣಗಳೆಲ್ಲ ಕೊಡಿಸಿದ್ದಾರೆ. ಅದರಿಂದ ಅವ್ರಿಗೂ ವಿದ್ಯಾದಲ್ಲಿ ಇದು ಜಯಿಸಿರೋದಕ್ಕೆ ಅವರು ಆಭರಣಗಳೆಲ್ಲ ಕೊಡಿಸಿದ್ದಾರೆ ದೇವ್ರಿಗೆ. ಅದಕ್ಕೋಸ್ಕರ ಮಧುರಮ್ಮ ತಾಯಿ ಪವರ್ಫುಲ್ ಇರೋದು. ಅದರಿಂದ ಎಲ್ಲರಿಗೂ ನಾನು ಕೇಳ್ಕೊತೀನಿ, ಆ ಸೇಮಾಗಿ ಕರ್ಕೊಂಡೋಗಿ ಮಧುರಮ್ಮ ತಾಯಿನ ಉಸ್ಕೂರು ಸನ್ನಿಧಿಯಲ್ಲಿ ಬಿಡಬೇಕು ಅಂತ ನಾನು ಹೇಳ್ತೀನಿ. ತೇರ್ ಮೇಲೆ ನಿಂತಿದ್ದೀರಾ, ಅಲ್ಲಿ ಕೂಡ RCB ಕಪ್ ಗೆಲ್ಲಿ ಅಂತ ಕೇಳ್ಕೊಂಡಿದ್ದೀರಾ. ಮಧುರಮ್ಮ ಈ ಸಾರಿ ಏನಾದರೂ ಕೃಪೆ ತೋರ್ತಾಳ? ಸರ್, ಮಧುರಮ್ಮ ದೇವರು ಇಡೀ ಜಗತ್ತಿಗೆ ಇವಾಗ ಗೊತ್ತಾಗಿದೆ. RCB ತಂಡ ಹೇಗೆ ಪ್ರತಿ ಸಾರಿ ಬಿದ್ದಾಗ ಎದ್ದು ನಿಂತಿದೆಯೋ ಅದೇ ರೀತಿ ಈ ಜಾತ್ರೆಯಲ್ಲೂ ಅಷ್ಟೇ ಎಷ್ಟೇ ಅಡೆತಡೆಗಳು ಬಂದರೂ ಯಾವುದೇ ಕಾರಣಕ್ಕೂ ನಿಲ್ಲದೆ 101 ತೇರಿಂದ ಹಿಡಿದು ಇವತ್ತು ಜಗತ್ತಿನಲ್ಲಿ ಅತಿ ಎತ್ತರವಾದ ತೇರು ಕಟ್ತಿರೋದು ನಮ್ಮ ಉಸ್ಕೂರು ಜಾತ್ರೆ. ಅದು ನಮ್ಮ ಬೆಂಗಳೂರಿನಲ್ಲಿದೆ ಅನ್ನೋದೇ ವಿಶೇಷತೆ. ಅದ್ರ ಜೊತೆಗೆ ನಾವು ಯಾಕೆ RCB ಜೆಸ್ಸಿನ ಎತ್ಕೊಂಡೋಗಲ್ಲ ಆರಿಸಿದೆ ಅಂದರೆ, ನಮ್ಮ ತಂಡ RCB ತಂಡನಿಗೆ ಮಧುರಮ್ಮನ ಕೃಪೆ ಇರಬೇಕು. ಮಧುರಮ್ಮ ಕೃಪೆಯಿಂದ 18ನೇ ವರ್ಷ RCB ತಂಡ ಕಪ್ ಗೆದ್ದು ಆ ಕಪ್ಪನ್ನ ನಮ್ಮ ಮಧುರಮ್ಮ ದೇವಸ್ಥಾನ ತಗೊಬರ್ಬೇಕು. ಉಸ್ಕೂರು ಜಾತ್ರೆ ಅದೇ ರೀತಿ ದೊಡ್ಡದಾಗಿ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಅದೇ ರೀತಿ ಆ ಕಡೆಯಿಂದ ಬರೋ ತೇರುಗಳಿಗೂ ನಮಗೆ ಬ್ರಿಡ್ಜ್ ಆಗಬೇಕು. ಬ್ರಿಡ್ಜ್ ಆದರೆ ಒಂದು 15 ತೇರು ಬಂದು ನಿಲ್ಲುತ್ತೆ. ಅದೇ ಕಾರಣಕ್ಕೆ ನಾವೆಲ್ಲರೂ ವಿಡಿಯೋ ಮಾಡ್ತಾ ಇರೋದು, ಇಷ್ಟು ಜಾತ್ರೆನ ಪಬ್ಲಿಸಿಟಿ ಮಾಡ್ತಿರೋ ಒಂದೇ ಉದ್ದೇಶ ಏನಂದರೆ ನಮ್ಮ ಜನಗಳಿಗೆ ಗೊತ್ತಾಗಲಿ, ಜಗತ್ತಿನಲ್ಲಿ ಅತಿ ಎತ್ತರವಾದ ರಥಗಳನ್ನ ಕಟ್ತಾ ಇರೋ ಏಕೈಕ ಒಂದು ಜಾತ್ರೆ ಅಂದರೆ ಅದು ನಮ್ಮ ಉಸ್ಕೂರು ಮಧುರಮ್ಮ ದೇವಿ ಜಾತ್ರೆ. ಅದಕ್ಕೆ ವಿಶೇಷವಾಗಿ ದೊಡ್ಡನಾಮಂಗಲ ಹುಡುಗರ ಕೊಡುಗೆ ಅಂತೂ ಅತ್ತಮೂಲ್ಯ.
ಇವತ್ತಿಗೂ ನಮ್ಮ ಊರಿನಲ್ಲಿ 10 ವಯಸ್ಸಿನ ಹುಡುಗರಿಂದ ಹಿಡಿದು 60 ವಯಸ್ಸಿನ ವಯಸ್ಸಾದವರವರೆಗೂ ತೇರು ಕಟ್ತಾರೆ. ಅದೇ ಇಲ್ಲಿನ ವಿಶೇಷ. ನಮ್ಮಲ್ಲಿ ಯಾವುದೇ ಜಾತಿ ಭೇದವಿಲ್ಲ, ನಮ್ಮಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ. ಈ ಜಾತ್ರೆಗೆ ಸೊಗಡು, ಈ ಜಾತ್ರೆಗೆ ಎತ್ತುಗಳು ಕಟ್ಟಿ ಆ ಎತ್ತುಗಳನ್ನ ತೇರು ಹೊಡ್ಕೊಂಡು ಹೋಗೋದು ನೋಡೋದೇ ಸೊಗಸು. ಯಾವ ಊರಲ್ಲೂ ಇಷ್ಟು ದೂರ ತೇರು ಹೊಡೆಯೋ ಜಾತ್ರೆ ಎಲ್ಲೂ ನಡೆಯಲ್ಲ. ಕುರ್ಜುಗಳು ಅಂತಾರೆ ನಮ್ಮಲ್ಲಿ. ಇದ್ರ ಬಗ್ಗೆ 1910ರಲ್ಲಿ ಒಬ್ಬ ಬ್ರಿಟಿಷರು, ಒಬ್ಬ ಆಥರ್ ಇದ್ರ ಬಗ್ಗೆ ಉಸ್ಕೂರು ಜಾತ್ರೆ ಬಗ್ಗೆ ಬರೆದಿದ್ದಾರೆ. ದಯವಿಟ್ಟು ಈ ಉಸ್ಕೂರು ಜಾತ್ರೆ ಮಧುರಮ್ಮ ತಾಯಿ ಮತ್ತೆ ನಮ್ಮ RCBಗೆ ಎಲ್ಲಾರ ಕಡೆಯಿಂದ ಒಂದು ಜಯವಾಗ್ಲಿ ಅಂತ ಬಯಸ್ತಾ ನಾನು ನಮ್ಮ RCB ಮ್ಯಾಚ್ ಇದೆ, ವಿಜಯೇಶ್ವರ ನೋಡಬೇಕು.